ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಫೋಟೋ ಇದೆ ನೋಡ್ರಿ. ಇವರು ಟಿ ರಾಜಾ ಸಿಂಗ್ ಅಂತೇಳಿ. ಟಿ ರಾಜಾ ಸಿಂಗ್ ಇವರು ಓವೈಸಿ ಅಂತೇಳಿ, ಅಕ್ಬರುದ್ದೀನ್ ಓವೈಸಿ ಅಂತೇಳಿ. ಇಬ್ರು ತೆಲಂಗಾಣ ರಾಜ್ಯದ ಎಂ ಎಲ್ ಎಗಳು. ಇವರಿಬ್ರು ತೆಲಂಗಾಣ ರಾಜ್ಯದ ಎಂ ಎಲ್ ಎಗಳು. ಇವ್ರು ಏನಾಗಿದ್ರು ಅಂತಂದ್ರೆ ಪ್ರೋಟೈಮ್ ಸ್ಪೀಕರ್ ಆಗಿದ್ರು. ಒಂದ್ಸಲ ಸ್ಪೀಕರ್ ಆಗಿದ್ರು. ಆವಾಗ ಸ್ಪೀಕರ್ ಅವ್ರ ಪ್ರೋಟೈಮ್ ಸ್ಪೀಕರ್ ಅವರ ಕೆಲಸ ಏನಪ್ಪಾ ಅಂತಂದ್ರೆ ಬಂದಿರತಕ್ಕಂತ ಎಲ್ಲಾ ಎಂ ಎಲ್ ಎಗಳಿಗೂ ಓತ್ ಅನ್ನ ಕೊಡಿಸ್ಬೇಕು. ಯಾಕಂದ್ರೆ ರಾಜ್ಯಪಾಲರು ಇವರನ್ನ ನೇಮಕ ಮಾಡಿರ್ತಾರೆ, ಓತನ್ನ ಕೊಡಿಸ್ರಿ ಅಂತ ಹೇಳಿ. ಹೌದಾ? ಅವಾಗ ಪ್ರೋಟೈಮ್ ಸ್ಪೀಕರ್ ಆದಾಗ ರಾಜಾ ಸಿಂಗ್ ಅವ್ರು ಏನಂದ್ರು ಅಂತಂದ್ರೆ ಓವೈಸಿ ಎಲ್ಲಿ ತನಕ ಇರ್ತಾನಲ್ಲ ಅಲ್ಲಿ ತನಕ ನಾವು ಓತ್ ತಗೊಳ್ಳೋದಿಲ್ಲ ಅಂತ ಅಂದ್ರ ಅವರು. ಆವಾಗ ಇವರು ವಿಧಾನಸಭೆಗೆ ಬಂದು ಚರ್ಚೆಗೆ ಹಾಜರಾಗಬಹುದಾ? ಎಲ್ಲಿಯವರೆಗೂ ಓತ್ ತಗೊಳ್ಳೋದಿಲ್ವೋ ಅಲ್ಲಿವರೆಗೂ ಏನು ಆತ ವಿಧಾನಸಭೆಯಲ್ಲಿ ಕೂಡಲು ಅನುಮತಿ ಐತೇನ ಅಂತ ಅವಂಗೆ. ವಿಧಾನಸಭೆಯಲ್ಲಿ ಕೂಡಲು ಅನುಮತಿ ಐತಾ, ಅಥವಾ ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಲು ಅನುಮತಿ ಐತಾ, ಅಥವಾ ವಿಧಾನಸಭೆಯಲ್ಲಿ ಮತ ಹಾಕಲು ಅನುಮತಿ ಐತಾ ಅಂತೇಳಿ ಇವೆಷ್ಟು ಕ್ವಶನ್ಗಳು ರೈಸ್ ಆಗ್ತವೆ. ಹೌದಾ? ಇದೇ ಸೆಂಟ್ರಲ್ ಲೆವೆಲ್ ಅಲ್ಲೂ ಕೂಡ ಹೀಗೆ ಇರ್ತೈತಿ. ಹೌದಾ? ಸೆಂಟ್ರಲ್ ಲೆವೆಲ್ ಅಂದ್ರೆ ಕೇಂದ್ರದಲ್ಲಿಯೂ ಕೂಡ ಇದೇ ರೀತಿ ವ್ಯವಸ್ಥೆ ಇರ್ತೈತಿ. ಕೇಂದ್ರದ ಸಂಸತ್ತಿನಲ್ಲಿಯೂ ಇದೇ ರೀತಿ ವ್ಯವಸ್ಥೆ ಇರ್ತೈತಿ. ಕೇಂದ್ರದ ಸಂಸತ್ತಿನಲ್ಲಿ ಒಬ್ಬ ವ್ಯಕ್ತಿ ಪ್ರಮಾಣ ವಚನವನ್ನ ಸ್ವೀಕರಿಸದೆ ಸಂಸತ್ತಿಗೆ ಹಾಜರಾಗಬಹುದಾ? ಹಾಜರಾದ್ರೂ ಮತ ಹಾಕಬಹುದಾ? ಮತ ಹಾಕಿದ್ರು ಚರ್ಚೆಗಳಲ್ಲಿ ಭಾಗವಹಿಸಬಹುದಾ? ಈ ಎಲ್ಲಾ ಕ್ವಶನ್ಗಳಿಗೂ ಆನ್ಸರ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಸಂವಿಧಾನದ ಕಲಮು 104 ಸೆಂಟ್ರಲ್ ಲೆವೆಲ್ ಅಲ್ಲೇ ನೆನಪಲ್ಲಿರ್ರಿ. ಅದೇನ್ ಹೇಳ್ತೈತಿ ಏನ ಅಂತೇಳಿ ಇವತ್ತು ಚರ್ಚೆ ಮಾಡೋಣ. ಆರ್ಟಿಕಲ್ 104 ಏನ್ ಹೇಳ್ತೈತಿ ಅಂದ್ರೆ ಪೆನಾಲ್ಟಿ ಫಾರ್ ದಿ ಸಿಟ್ಟಿಂಗ್ ಅಂಡ್ ವೋಟಿಂಗ್ ಬಿಫೋರ್ ಮೇಕಿಂಗ್ ಓತ್ ಆರ್ ಅಫರ್ಮೇಶನ್ ಅಂಡರ್ ಆರ್ಟಿಕಲ್ 99 ಆರ್ when are not qualified or when disqualified. ಏನ್ ಹೇಳ್ತೈತಿ ಅಂತಂದ್ರೆ ಪೆನಾಲ್ಟಿ ಬಗ್ಗೆ ಹೇಳ್ತೈತಿ. ಪೆನಾಲ್ಟಿ ಅಂತಂದ್ರೆ ದಂಡ. ಯಾರಿಗೆ ದಂಡ? ಯಾವ ವ್ಯಕ್ತಿ ಸಂವಿಧಾನದ ಕಲಂ 99ರಲ್ಲಿ ಹೇಳಿರುವಂತೆ ಪ್ರಮಾಣ ವಚನವನ್ನ ಸ್ವೀಕರಿಸದೆ ಹಾಜರಾದ ಅಂತಂದ್ರೆ, ಅಥವಾ ಆತ ಕ್ವಾಲಿಫೈ ಆಗಿಲ್ಲ ಅಂತೇಳಿ ಗೊತ್ತಾದ್ರೆ, ನಾನು ಅರ್ಹನಾಗಿಲ್ಲ ಅಂತೇಳಿ ಗೊತ್ತಾದ್ರೆ, ಅಥವಾ ಆತನನ್ನ ಅನರ್ಹಗೊಳಿಸಿದರೆ, ಈ ಮೂರು ವಿಷಯಗಳ ಹೊರತಾಗಿಯೂ ಆತ ಸಂಸತ್ತಿಗೆ ಹಾಜರಾಗಿ ಸದನದ ಕಲಾಪಗಳಲ್ಲಿ ಭಾಗವಹಿಸುತ್ತಿದ್ದರೆ ಅವಂಗ ದಂಡ ಹಾಕಬೇಕು ಅಂತ ದಂಡ ಹಾಕಲು ನಿರ್ದೇಶನ ಮಾಡ್ತೈತಿ. ಯಾವುದು? ಆರ್ಟಿಕಲ್ 104. ಹೌದಾ? ಸಂಸದರ ಪ್ರಮಾಣ ವಚನದ ಬಗ್ಗೆ ಹೇಳುವ ವಿಧಿ ಯಾವ್ದಪ್ಪ ಅಂತ ಕೇಳಿದ್ರೆ ಆರ್ಟಿಕಲ್ 99. ಹೌದು? ಎಲ್ಲಾ ಸಂಸದರು ಏನ್ ಮಾಡಬೇಕು ಅಂತಂದ್ರೆ ರಾಷ್ಟ್ರಪತಿಯಿಂದ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ರಾಷ್ಟ್ರಪತಿ ಇಲ್ಲದೆ ಇದ್ದ ಸಮಯದಲ್ಲಿ ರಾಷ್ಟ್ರಪತಿ ನೇಮಿಸಿದ ವ್ಯಕ್ತಿಯಿಂದ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಆಮೇಲೆ ತಮ್ಮ ಸೀಟ್ನ ಹೋಗಿ ಕೂಡಬೇಕು. ಇದು ಗೊತ್ತಿರೋದು. ಒಂದು ವೇಳೆ ಆತ ಪ್ರಮಾಣ ವಚನವನ್ನ ಸ್ವೀಕರಿಸದೆ ಸಂಸತ್ತಿನ ಕಲಾಪಗಳಲ್ಲಿ ಹಾಜರಾಗಿ ಮತದಾನವನ್ನ ಮಾಡ್ತಿದ್ರೆ ಅಥವಾ ಕಲಾಪಗಳಲ್ಲಿ ಭಾಗವಹಿಸ್ತಿದ್ರೆ ಅವಾಗ ದಂಡ ಹಾಕಬಹುದು ಅಂತ ಹೇಳ್ತೈತಿ. ಅದೇನ್ ಹೇಳ್ತೈತಿ ಅಂತೇಳಿ ಒಂದೊಂದಾಗಿ ವಿಸ್ತೃತವಾಗಿ ಚರ್ಚೆ ನೋಡೋಣ. ಎಷ್ಟು ದಂಡ ಹಾಕಬೇಕು ಅಂತ ಹೇಳ್ತೈತಿ, ಯಾರು ಅದನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತೈತಿ ಅನ್ನೋದನ್ನ ಚರ್ಚೆ ಮಾಡ್ಬೇಕು. ಹೌದಾ? ನೋಡೋಣ ಏನೇನೈತಿ ಅಂತೇಳಿ. ಏನ್ ಹೇಳ್ತೈತಿ? ಇಫ್ ಅ ಪರ್ಸನ್ ಸಿಟ್ಸ್ ಅಂದ್ರೆ ಕೂಡೋದು ಎಲ್ಲಿ? ಸಂಸತ್ನಲ್ಲಿ. ಆರ್ ವೋಟ್ಸ್ ಆಸ್ ಅ ಮೆಂಬರ್ ಆಫ್ ದಿ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಬಿಫೋರ್ ಹಿ ಕಂಪ್ಲೈಡ್ ವಿತ್ ದ ರಿಕ್ವೈರ್ಮೆಂಟ್ಸ್ ಆಫ್ ಆರ್ಟಿಕಲ್ 19. ಆರ್ಟಿಕಲ್ 99ರಲ್ಲಿ ಹೇಳಿದಂತೆ, ನಿರ್ದೇಶನ ನೀಡಿದಂತೆ ಒಬ್ಬ ವ್ಯಕ್ತಿ ಪ್ರಮಾಣ ವಚನವನ್ನ ಸ್ವೀಕರಿಸದೆ ಸಂಸತ್ತಿನಲ್ಲಿ ಕೂತರೆ, ಸಂಸತ್ತು ಅಂತಂದ್ರೆ ರಾಜ್ಯಸಭೆ ಆದ್ರೂ ಆಗಿರ್ಬೋದು ಅಥವಾ ಲೋಕಸಭೆ ಆದ್ರೂ ಆಗಿರ್ಬೋದು, ಇಲ್ಲಿ ಕೂತ್ರೆ ಅಥವಾ ವೋಟ್ ಹಾಕಿದ್ರೆ ಮುಂದುವರಿತಾರೆ. ಮತ್ತೆ when he know that he is not qualified, ಅವನಿಗೆ ಗೊತ್ತಾಗ್ತೈತಿ ಅವ ವೋಟ್ ಹಾಕಲು ಕ್ವಾಲಿಫೈ ಆಗಿಲ್ಲ ಅಂತೇಳಿ. ಅದೊಂದು ಸಂದರ್ಭಗಳು ಬರ್ತವೆ, ನೋಡೋಣ ಅದೇನೈತಿ ಅಂತೇಳಿ. when he know that he is not qualified, ಮುಂದೆ that he is disqualified for the membership thereof, ಆತ ಸದಸ್ಯತ್ವದಿಂದ ಅನರ್ಹಗೊಂಡಿದ್ದ ಅಂತಂದ್ರೆ, ಅನರ್ಹತೆ ಬಗ್ಗೆ ಹೇಳೋದು ಯಾವುದು? ಆರ್ಟಿಕಲ್ 102. ಅದರಂತೆ ಅನರ್ಹಗೊಂಡಿದ್ದ ಅಂತಂದ್ರೆ ಆರ್ that he prohibited from so doing by the provision of any law made by parliament, ಅಥವಾ ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನಿನ ಮೂಲಕ ಆತನನ್ನ ತಡೆ ಹಿಡಿದಿದ್ದರೆ. ಯಾವುದಕ್ಕೆ ತಡೆ ಹಿಡಿಯೋದು ಅಂತಂದ್ರೆ ವೋಟ್ ಹಾಕಲು ಅಥವಾ ಸಂಸತ್ತಿಗೆ ಬರಲು ಆತನನ್ನ ತಡೆ ಹಿಡಿದರೆ. ಮುಂದೆ ಏನ್ ಹೇಳ್ತಾರು? he shall be liable in respect of each day on which he so sits or votes to a penalty of 500 rupees to be recovered as a debt due to the union. ಅಂದ್ರೆ ಒಬ್ಬ ವ್ಯಕ್ತಿ, ಇಲ್ಲೇನು ರೀಸನ್ಗಳು ಕೊಟ್ಟಿವಲ್ಲ, ಏನು ಆರ್ಟಿಕಲ್ 99ರಂತೆ ಒಬ್ಬ ವ್ಯಕ್ತಿ ಸದಸ್ಯನಾದ ಒಬ್ಬ ವ್ಯಕ್ತಿ ಆರ್ಟಿಕಲ್ 99ರಂತೆ ಪ್ರಮಾಣ ವಚನವನ್ನ ಸ್ವೀಕರಿಸದಿದ್ದರೆ, ಒಂದನೇದೇನು ಆರ್ಟಿಕಲ್ 99ರಂತೆ ಪ್ರಮಾಣ ವಚನ ಸ್ವೀಕರಿಸದಿದ್ದರೆ,
ಎರಡನೇದ್ದು ಆತ ಅರ್ಹನಲ್ಲ ಅಂತೇಳಿ ಗೊತ್ತಿದ್ರೆ, ಅಥವಾ ಮೂರನೇದು ಅನರ್ಹ ಅಂತೇಳಿ ಗೊತ್ತಾದ್ರೆ, ಅನರ್ಹ ಅಂತೇಳಿ ಡಿಸ್ಕ್ವಾಲಿಫೈ ಮಾಡಿದ್ರೆ, ಇನ್ನು ನಾಲ್ಕನೇದು ಪಾರ್ಲಿಮೆಂಟ್ನ ಕಾನೂನಿನ ಮೂಲಕ ಆತನನ್ನ ತಡೆ ಹಿಡಿದರೆ ಆತ ಸಂಸತ್ತಿನಲ್ಲಿ ಕೂಡುವಂತಿಲ್ಲ, ಮತದಾನ ಮಾಡುವಂತಿಲ್ಲ. ಒಂದು ವೇಳೆ ಮತದಾನ ಮಾಡಿದರೆ ಅವನು ಎಷ್ಟು ದಿನ ಈ ನಿಯಮಗಳನ್ನು ಉಲ್ಲಂಘಿಸಿರ್ತಾನೋ ಅಷ್ಟು ದಿನಕ್ಕೆ ಪ್ರತಿ ದಿನದಂತೆ 500 ರೂಪಾಯಿಗಳನ್ನ ದಂಡ ಹಾಕಲಾಗುತ್ತದೆ. ಈ ದಂಡವನ್ನ ಯಾರು ವಸೂಲಿ ಮಾಡ್ತಾರೋ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ವಸೂಲಿ ಮಾಡ್ತೈತಿ. ಹೆಂಗ್ ವಸೂಲಿ ಮಾಡ್ತೈತಿ ಅಂತಂದ್ರೆ ಸಿವಿಲ್ ಡೆಟ್ ಅಂತೇಳಿ ವಸೂಲಿ ಮಾಡ್ತೈತಿ. ಎಕ್ಸಿಕ್ಯೂಷನ್ ಕೇಸ್ ಹಚ್ಕೊಂಡು ವಸೂಲಿ ಮಾಡಲಾಗುತ್ತದೆ. ಗೊತ್ತಿರ್ಬೇಕು. ಏನು ಸಂವಿಧಾನದ ಕಲಂ 99ರಲ್ಲಿ ಏನ್ ಹೇಳ್ತೈತಿ ಅಂತಂದ್ರೆ ಎಲ್ಲಾ ಸಂಸದರು ಯಾವ ಫಾರ್ಮ್ಯಾಟ್ ನಲ್ಲಿ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಹಂಗ ಆತ ಪ್ರಮಾಣ ವಚನವನ್ನ ಸ್ವೀಕರಿಸದೇ ಇದ್ದರೆ, ಇಲ್ಲ ನಾನು ಕೊಳಮಿಲ್ಲ, ನಾನು ಜನರಿಂದ ನೇರವಾಗಿ ಆಯ್ಕೆ ಆಗೇನಿ, ನಾನು ಸಂಸತ್ತಿನಲ್ಲಿನೇ ಕೂಡ್ತೀನಿ, ನನಗೆ ಪ್ರಮಾಣ ವಚನದ ಅವಶ್ಯಕತೆ ಇಲ್ಲ ಅಂತಂದ್ರೆ ಪ್ರತಿದಿನ 500 ರೂಪಾಯಿ ಕೊಡ್ಪ. ಆತ ಅರ್ಹನಲ್ಲದಿದ್ದರೆ ಆತನೂ ಕೂಡ ಬಂದ ಸಂಸತ್ತಿನಲ್ಲಿ ಕೂತು ಓಟ್ ಹಾಕ್ತೀನಿ ಮಾತಾಡ್ತೀನಿ ಅಂತಂದ್ರೆ ಆಗ್ಲೂ 500 ರೂಪಾಯಿ ಕೊಡು. ಇನ್ನು ಅನರ್ಹನಾಗಿದ್ದರೆ ಆರ್ಟಿಕಲ್ 102ರಲ್ಲಿ ಹೇಳಿರ್ತಕ್ಕಂಥ ಅನರ್ಹತೆಗಳು ಆತನನ್ನ ಹಿಂಬಾಲಿಸ್ತಿದ್ದು ಅಂತಂದ್ರೆ ಆವಾಗ್ಲೂ ಕೂಡ ಆತ 500 ರೂಪಾಯಿ ಕೊಡಬೇಕು. ಒಂದು ವೇಳೆ ಅನರ್ಹತೆ ಪ್ರೂವ್ ಆದ ನಂತರನೂ ಕೂಡ ಆತ ಸಂಸತ್ತಿನಲ್ಲಿ ಬಂದು ಕೂಡೋದು, ಆಮೇಲೆ ಕಲಾಪಗಳಲ್ಲಿ ಭಾಗವಹಿಸೋದು ಮತ್ತು ಮಸೂದೆಗಳಿಗೆ ಸಂಬಂಧಿಸಿದಂತೆ ಮತದಾನವನ್ನ ಮಾಡೋದು ಏನಾದ್ರೂ ಮಾಡ್ತಿದ್ದ ಅಂತಂದ್ರೆ ಆತನು ಕೂಡ 500 ರೂಪಾಯಿಯನ್ನ ಕೊಡಬೇಕು. ಸರ್ 500 ರೂಪಾಯಿ ಕೊಟ್ಟರೆ ಕೊಡೋದಾದ್ ಬಿಡ್ರಿ, ನಾವು ಕೂಡ್ತೀನಿ ಅನ್ನತ್ತೆ ಕೇಳಿದ್ರೆ ಇಲ್ಲ, ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅವರು. ಮತ್ ಬೇರೆ ಇನ್ನ ಸಂವಿಧಾನದಲ್ಲಿ ಹೇಳಿರ್ತೈತಿ ಇನ್ನೊಂದು ರೀತಿಯ ವಿಧಾನವನ್ನ ಹೇಳ್ಯಾರ. ಪಾರ್ಲಿಮೆಂಟ್ ಏನಾದ್ರೂ ಕಾನೂನು ತಗೊಂಡು ಬಂದು ಒಬ್ಬ ವ್ಯಕ್ತಿಯನ್ನ ಏನಾದ್ರೂ ಮತದಾನದಿಂದ ಅಬ್ಸ್ಟ್ರಕ್ಟ್ ಮಾಡಿದ್ರು, ಅಂದ್ರೆ ನಿರ್ಬಂಧಿಸಿದ್ರು ಅಂತಂದ್ರೆ ಆತ ವ್ಯಕ್ತಿ ಏನಾದ್ರೂ ಬಂದು ಮತವನ್ನ ಹಾಕಿದ್ರು ಅಥವಾ ಕಲಾಪದಲ್ಲಿ ಭಾಗವಹಿಸಿದ್ದ ಅಂತಂದ್ರೆ ಆವಾಗ್ಲೂ ಕೂಡ 500 ರೂಪಾಯಿ ದಂಡವನ್ನ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಮೊನ್ನೆ ಸಲ ನೋಡಿರ್ಬೇಕು ನೀವು, ಏನ್ ಮಾಡ್ತಾರೋ ಅಂತಂದ್ರೆ ಸಂಸತ್ ಕಲಾಪ ನಡೆಯುವಾಗ ಯಾರು ಅತಿ ಹೆಚ್ಚು ಗದ್ದಲ ಮಾಡ್ತಾರಲ್ಲ ಅವ್ರನ್ನ ಇಂತಿಷ್ಟು ದಿನ ಕಲಾಪದಿಂದ ಹೊರಗಿಡ್ತೀನಿ ಅಂತೇಳಿ ಆರ್ಡರ್ ಮಾಡಿಬಿಡ್ತಾರೆ. ಯಾರು? ಸ್ಪೀಕರ್ ಅವರು. ಲೋಕಸಭೆಗೆ ಸಂಬಂಧಿಸಿದಂತೆ ಸ್ಪೀಕರ್ ಆರ್ಡರ್ ಮಾಡ್ತಾರೆ, ರಾಜ್ಯಸಭೆಗೆ ಸಂಬಂಧಿಸಿದಂತೆ ಪ್ರೆಸಿಡೆಂಟ್ ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿದಾದ್ರೂ ಕೂಡ ಅವ್ರು ಬಂದು ಕೂಡ್ತಾರೆ. ನೀ ಆರ್ಡರ್ ಮಾಡೋಣ ಕೇಳಂಗಿಲ್ಲ ಅಂತೇಳಿ ಅವ್ರು ಬಂದು ಕೂತು ಮಾತಾಡಕತ್ತಿ, ಆಮೇಲೆ ಅದನ್ನ ಏನಾದ್ರು ಮತದಲ್ಲಿ ಮತ ಮಾಡುವಾಗ ವೋಟ್ ಮಾಡುವಾಗ ತಮ್ಮ ಮತವನ್ನು ಕೂಡ ಮಾಡಿದ್ರು ಅಂತಂದ್ರೆ ಅವ್ರು ಟರ್ಮಿನೇಟ್ ಆಗಿರ್ತಾರೆ. ಎಷ್ಟು ದಿನ ಸ್ಪೀಕರ್ ಅವ್ರು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ ಅವರು ಅಧಿವೇಶನಕ್ಕೆ ಬರುವಂತಿಲ್ಲ. ಹೌದಾ? ಅವ್ರಿಗೆ ಪನಿಷ್ಮೆಂಟ್ ಆಗಿರ್ತೈತೆ. ಆದ್ರೂ ಅವ್ರು ಬಂದು ಕೂತು ಗದ್ದಲ ಮಾಡೋದ್ರ ಮೂಲಕ ಅಥವಾ ವೋಟ್ ಮಾಡೋದ್ರ ಮೂಲಕ ಆ ನಿಯಮವನ್ನು ಉಲ್ಲಂಘನೆ ಮಾಡಿದ್ರಂದ್ರೂ ಕೂಡ ಅವರಿಗೆ 500 ರೂಪಾಯಿ ದಂಡ ಕಂಪಲ್ಸರಿ. ಯಾರು ವಸೂಲಿ ಮಾಡ್ತಾರೋ ಅಂತಂದ್ರೆ ಕೇಂದ್ರ ಸರ್ಕಾರದವ್ರು ವಸೂಲಿ ಮಾಡ್ತಾರೆ. ಆಸ್ ಅ ಡೆಟ್ ಅತ್ತೆ. ಸಾಲ ಅಂತೇಳಿ ಅದನ್ನ ಕೊಟ್ಟೈತಿ, ಅದ್ರ ಪ್ರಕಾರ ಅದನ್ನ ವಸೂಲಿ ಮಾಡ್ತೀನಿ ಅಂತ ವಸೂಲಿ ಮಾಡ್ತಾರೆ. ನೆನಪಲ್ಲಿ ಇರಲಿ, ಇದು ಗೊತ್ತಿರ್ಬೇಕು. ಇದು 104. ಇದು ಕೇಂದ್ರ ಸರ್ಕಾರಕ್ಕೆ ಪವರ್ ಅನ್ನ ಕೊಡ್ತೈತಿ, ವಸೂಲಿ ಮಾಡ್ರಿ ಅಂತೇಳಿ. ಸರಿ, ಯಾಕೆ ಈ ಕಲಮು ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ಕೊಂತು? ಪ್ರಮಾಣ ವಚನ ಅಥವಾ ಈ ಎಲ್ಲ ಏನ್ ಹೇಳ್ಯಾರಲ್ಲ ಈ ರೂಲ್ಗಳು, ಇವು ಏನನ್ನ ಸೂಚಿಸ್ತವು ಅಂತ ಹೇಳಿ ಕೇಳಿದ್ರೆ ಇಂಟಿಗ್ರಿಟಿ ಆಫ್ ದಿ ಪಾರ್ಲಿಮೆಂಟ್ನ ಸಮಗ್ರತೆಯನ್ನ ಸೂಚಿಸ್ತೈತಿ. ಆಮೇಲೆ ಪಾರ್ಲಿಮೆಂಟ್ನ ಸುಪೀರಿಯಾರಿಟಿಯನ್ನ ತೋರಿಸ್ತೈತಿ. ಒಬ್ಬ ವ್ಯಕ್ತಿ ಯಾಕಿಲ್ದೆ ಬಂದು ಸುಮ್ಮನೆ ಪ್ರಮಾಣ ವಚನವನ್ನ ಸ್ವೀಕರಿಸಲಾರದೆ ತನ್ನ ಮನಸ್ಸಿಗೆ ಬಂದು ಕೂತು ತನ್ನ ಮನಸ್ಸಿಗೆ ಬಂದಂಗನೆ ಮಾಡ್ಕೋತ ಹಾದ ಅಂತಂದ್ರೆ ವಾಟ್ ಇಂಡಿಕೇಟ್ಸ್, ಅದೇನು ಸೂಚನೆ ಮಾಡ್ತೈತಿ ಅಂತಂದ್ರೆ ಅಸ್ತವ್ಯಸ್ತತೆಯನ್ನು ಸೂಚನೆ ಮಾಡ್ತೈತಿ. ಅದಾಗಬಾರದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಇಂಟಿಗ್ರಿಟಿಯನ್ನು ತೋರಿಸಲು ಈ ರೀತಿಯಾಗಿರ್ತಕ್ಕಂಥ ಪೆನಾಲ್ಟಿಯನ್ನ ಇಂಪೋಸ್ ಮಾಡ್ತಾರೆ. ಒಂದು. ಎರಡನೇದು ಅಕೌಂಟೆಬಿಲಿಟಿಯನ್ನು ತೋರಿಸ್ಬೇಕು. ಆ ವ್ಯಕ್ತಿ ಸಂವಿಧಾನದಲ್ಲಿ ಹೇಳಿರುವಂತೆ ಪ್ರಮಾಣ ವಚನವನ್ನ ಸ್ವೀಕರಿಸದೆ ಸಂವಿಧಾನವನ್ನು ಧಿಕ್ಕರಿಸುವ ವ್ಯಕ್ತಿಗೆ ಪೆನಾಲ್ಟಿ ಅಲ್ಲದೆ ಮತ್ತೇನು? ಸಂವಿಧಾನವೇ ಹೇಳ್ತೈತಿ ಆರ್ಟಿಕಲ್ 102 ಪ್ರಕಾರ 99ರ ಪ್ರಕಾರ ನೀನು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅಂತೇಳಿ. ಪ್ರಮಾಣ ವಚನವನ್ನ ಸ್ವೀಕರಿಸದ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಸಂವಿಧಾನವನ್ನ ಉಲ್ಲಂಘನೆ ಮಾಡ್ತಾನೆ. ಸಂವಿಧಾನವನ್ನ ಉಲ್ಲಂಘನೆ ಮಾಡಿದಾಗ ಸಂವಿಧಾನದ ಬಗ್ಗೆ ಪರಿಭಾಷೆ ಮಾಡ್ತಕ್ಕಂಥ ಕಾನೂನು ಮಾಡ್ತಕ್ಕಂಥ ಸ್ಥಳದಲ್ಲಿ ಅವನ್ ಏನು ಕೆಲಸ? ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಬರ್ತಾವೆ. ಅಂದ್ರೆ ಅಕೌಂಟೆಬಿಲಿಟಿಯನ್ನು ತೋರಿಸಬೇಕು. ವಿದೌಟ್ ಅಕೌಂಟೆಬಿಲಿಟಿ ಹಿ ಕೆನಾಟ್ ಸಿಟ್ ಅಂಡ್ ವೋಟ್. ಹೌದಲ್ಲ? ಈ ರೀತಿ ಆಗುವ ಅವ್ಯವಹಾರಗಳನ್ನು ತಡೆಯಲು ಈ ಆರ್ಟಿಕಲ್ 104 ಸಹಾಯ ಮಾಡ್ತೈತಿ. ಆರ್ಟಿಕಲ್ 104ರ ಪ್ರಕಾರ 99ನೇ ವಿಧಿಯ ಪ್ರಕಾರ ಪ್ರಮಾಣ ವಚನವನ್ನು ಸ್ವೀಕರಿಸದ ವ್ಯಕ್ತಿ 500 ರೂಪಾಯಿ ದಂಡಕ್ಕೆ ಒಳಗಾಗ್ತಾನೆ. ಆತ ಅರ್ಹನಲ್ಲ ಅಂತೇಳಿ ಗೊತ್ತಾಗಿದ್ರು ಕೂಡ ಆತ ಸಂಸತ್ನಲ್ಲಿ ಕೂಡೋದು ವೋಟ್ ಮಾಡೋದು ಮಾಡಿದ್ದ ಅಂತಂದ್ರೆ ಆತನೂ ಕೂಡ ದಂಡಕ್ಕೆ ಅರ್ಹನಾಗ್ತಾನೆ. ಆಮೇಲೆ ಡಿಸ್ಕ್ವಾಲಿಫೈ ಆಗಿರತಕ್ಕಂಥ ವ್ಯಕ್ತಿಯೂ ಕೂಡ ದಂಡಕ್ಕೆ ಅರ್ಹನಾಗ್ತಾನೆ. ಅಥವಾ ಪಾರ್ಲಿಮೆಂಟ್ ನ ಮೂಲಕ ಒಬ್ಬ ವ್ಯಕ್ತಿಯನ್ನ ರಿಸ್ಟ್ರಿಕ್ಟ್ ಮಾಡಿದಾಗೂ ಕೂಡ ಆತ ದಂಡಕ್ಕೆ ಅರ್ಹನಾಗ್ತಾನೆ. ಇದು ಗೊತ್ತಿರಬೇಕು. ಈ ದಂಡವನ್ನ ಕೇಂದ್ರ ಸರ್ಕಾರ ವಸೂಲಿ ಮಾಡ್ತೈತಿ ಆಸ್ ಅ ಡೆಟ್. ಹೌದಾ? ಇದು ಗೊತ್ತಿರಬೇಕು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಈ ಪ್ರತಿ ಸಲ ಬರೋ ಕ್ವಶನ್ ಇವೆ. ಯಾಕಂತಂದ್ರೆ ಇದು ಯಾವಾಗ ಹೈಪ್ ಆಗ್ತಾವಲ್ಲ. ಈಗ ನಾ ಹೇಳಿದ್ನಲ್ಲ, ಅಕ್ಬರುದ್ದೀನ್ ಓವೈಸಿ ಸ್ಪೀಕರ್ ಆಗಿದ್ದಾಗ ಟಿ ರಾಜಾ ಸಿಂಗ್ ಅವರು ನಾನು ಪ್ರಮಾಣ ವಚನವನ್ನು ಸ್ವೀಕರಿಸೋದಿಲ್ಲ ಅಂತಂದ್ರೆ, ಯಾಕಂತಂದ್ರೆ ಆತ ಹಿಂದೂಗಳ ಬಗ್ಗೆ ದ್ವೇಷಕಾರುವ ಭಾಷಣವನ್ನ ಮಾಡ್ತಾನೆ ಅಂತೇಳಿ ಅಪವಾದ. ಅದಕ್ಕೆ ರಾಜಾ ಸಿಂಗ್ ಅವರು ಎಲ್ಲಿ ತನಕ ಅವ ಆ ಸೀಟ್ನಾಗ ಇರ್ತಾನಲ್ಲ, ಸ್ಪೀಕರ್ ಸೀಟ್ನಾಗ, ಅಲ್ಲಿ ತನಕ ನಾನು ಪ್ರಮಾಣ ವಚನವನ್ನು ಸ್ವೀಕರಿಸೋದಿಲ್ಲ. ಆದ್ರೆ ಅವ ಏನ್ ಮಾಡ್ತಿದ್ದ ಅಂದ್ರೆ ವಿಧಾನಸಭೆಗೆ ಹೋಗೋದು, ಮಾತಾಡೋದು ಎಲ್ಲ ಮಾಡ್ತಿದ್ರು. ಅವಾಗ ಅವ್ರು 500 ರೂಪಾಯಿ ಫೈನ್ ಕಟ್ಟಾರ. ಏನ್ ಮಾಡ್ಯಾರ, ಅದು
ನಮಗ್ ಗೊತ್ತಿಲ್ಲ ಮ್ಯಾಟ್ರ. ಆದ್ರೆ ಇರೋದಿಷ್ಟು. ಹಿಂಗಾಗ್ತವೆ, ಅದು ಗೊತ್ತಿರಬೇಕು. ಅದೇ ನಾನು ಸ್ಪೀಕರ್ ಹತ್ರ ನನ್ನ ಪ್ರಮಾಣ ವಚನವನ್ನು ಸ್ವೀಕರಿಸೋದಿಲ್ಲ ಅಂತೇಳಿ ತಿಳ್ಕೊಂಡು ಯಾತಿಲ್ದ ಬಂದು ಒಳಗ್ ಕೂತು ಗದ್ದಲ ಮಾಡೋದು, ಆಮೇಲೆ ವೋಟ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಸಂವಿಧಾನಕ್ಕೆ ನೀನು ಅಪಮಾನ ಮಾಡಿದಂಗೆ ಆಕೈತಿ. ಟು ಮೇಂಟೈನ್ ದಿ ಡಿಗ್ನಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ, ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಿಕೊಳ್ಳಲು ಈ ರೀತಿಯಾಗಿರ್ತಕ್ಕಂಥ ಕಠಿಣ ಕ್ರಮಗಳನ್ನ ಸಂವಿಧಾನದಲ್ಲೇ ಬರ್ತಾರೆ. ಹೌದಾ? ಇದು ಗೊತ್ತಿರಬೇಕು. ಇದು ಮಾಹಿತಿ ಆರ್ಟಿಕಲ್ 104 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಹೇಳ್ಕೊತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 105 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.